ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ, ಈ ಹಿಂದಿನ ಅಧ್ಯಾಯವನ್ನು ಮುಂದುವರಿಸಿ ಮಾನವನ ವಿಕಸನದ ಪ್ರಮುಖ ಅಂಶಗಳು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗಾಗಿ ಇದಕ್ಕಿಂತಲೂ ಮುಂಚೆ ಇದೇ ಒಂದು ಅಧ್ಯಾಯ ಮಾನವನ ವಿಕಸನದ ಕತೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ತೆಗೆದುಕೊಂಡಾಗ ಈ ಒಂದು ಅಧ್ಯಾಯದಲ್ಲಿ ಕಂಡುಬರ್ತಕ್ಕಂಥ ಎರಡು ವಿಷಯಗಳ ಬಗ್ಗೆ, ಆ ಎರಡು ವಿಷಯಗಳು ಯಾವಪ್ಪ ಅಂತಂದ್ರೆ, ಒಂದು ಭೂಮಿಯ ಉಗಮ ಮತ್ತು ವಿಕಾಸ ಅಂತಕ್ಕಂಥ ಒಂದು ವಿಷಯ ಆಗಿರ್ಬೋದು, ತದನಂತರದಲ್ಲಿ ಜೀವದ ಉಗಮ ಮತ್ತು ವಿಕಾಸ ಅಂತಕ್ಕಂಥ ಒಂದು ವಿಷಯ ಆಗಿರ್ಬೋದು. ಹೀಗೆ ಈ ಎರಡು ವಿಷಯಗಳ ಬಗ್ಗೆ ಏನು ಮಾಡಿದ್ವಪ್ಪ ಅಂತಂದ್ರೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೈಗೊಂಡಿದ್ದು. ಅದರಲ್ಲಿ ಭೂಮಿಯ ಉಗಮ ಅಂತ ತೆಗೆದುಕೊಂಡಾಗ ಸುಮಾರು 4.5 ಬಿಲಿಯನ್ ಇಯರ್ಸ್ ಅಗೋ, 4.5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಭೂಮಿಯು ಉಗಮಗೊಂಡಿತ್ತು. ಇನ್ನು ಭೂಮಿ ಉಗಮಗೊಂಡ ನಂತರ ನೇರವಾಗಿ ಜೀವದ ವಿಕಾಸ ಆಗಲಿಲ್ಲ. ಜೀವದ ವಿಕಾಸ ಯಾವ ರೀತಿ ಐತ್ರಿ? ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ. ಯಾವ ವರ್ಷ, ಎಷ್ಟು ವರ್ಷಗಳ ಹಿಂದೆ ರೀ? ಭೂಮಿ ಉಗಮವಾದ ನಂತರ, ಅದು ಬಿಲಿಯನ್ ವರ್ಷಗಳ ಹಿಂದೆ ರೀ. ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮವಾದ ನಂತರ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ. ಇಲ್ಲಿ ಬಿಲಿಯನ್ ಮತ್ತು ಮಿಲಿಯನ್ ಬಗ್ಗೆ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು. ಉದಾಹರಣೆಗೆ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂತ ಕರೀತಾರೆ. 1 ಮಿಲಿಯನ್ ಅಂದರೆ 10 ಲಕ್ಷ, 1 ಬಿಲಿಯನ್ ಅಂದರೆ 100 ಲಕ್ಷ. ಉದಾಹರಣೆಗೆ ಇದನ್ನ ಯಾವ ರೀತಿಯಾಗಿ ಅಂಕಿಅಂಶ ಮಾಡ್ತಾರಪ್ಪ ಅಂತಂದ್ರೆ, 10 ಮುಂದೆ 6 0, 10 ಮುಂದೆ 9 0, 10 ಮುಂದೆ 12 0, 10 ಮುಂದೆ 12 0 ಬಂದಾಗ ಅದನ್ನು ಒಂದು ಟ್ರಿಲಿಯನ್ ಅಂತ ಕರೀತಾರೆ. 10 ಮುಂದೆ 9 0 ಬಂದಾಗ ಅದನ್ನು ಒಂದು ಬಿಲಿಯನ್ ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಬಿಲಿಯನ್ ಮತ್ತು ಮಿಲಿಯನ್ಗಳ ವ್ಯತ್ಯಾಸ ಗೊತ್ತಿರಬೇಕು. 1 ಮಿಲಿಯನ್ ಅಂದರೆ 10 ಲಕ್ಷ, 1 ಬಿಲಿಯನ್ ಅಂದರೆ 100 ಲಕ್ಷ. ಹೀಗೆ ಈ ರೀತಿಯಾಗಿ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂದ್ರೆ ಭೂಮಿ ರಚನೆ ಆಯಿತು. ಅದಾದ ಬಳಿಕ ಬಿಲಿಯನ್ ನಂತರ ಮಿಲಿಯನ್ನ ಹಂತಕ್ಕೆ ಬಂದಾಗ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂದ್ರೆ ಜೀವದ ಉಗಮವಾಯಿತು ಅಂತ ಹೇಳ್ತಾರೆ. ಹೀಗಾಗಿ ಜೀವದ ಉಗಮ ಯಾವ ರೀತಿ ಆಯ್ತು ರೀ? ಅದು ಮೊಟ್ಟ ಮೊದಲ ಬಾರಿಗೆ ನೀರಿನಲ್ಲಿ ಆಯ್ತು. ಯಾವುಗಳ ಒಂದು ಸಮ್ಮಿಲನದಾಗಿರಿ? ಇಂಗಾಲ ಮತ್ತು ಜಲಜನಕ, ಇಂಗ್ಲಿಷ್ನಾಗ ಕಾರ್ಬನ್ ಮತ್ತು ಹೈಡ್ರೋಜನ್ ಅಂತ ಕರೀತಾರೆ. ಹೀಗಾಗಿ ಕಾರ್ಬನ್ ಅಂದರೆ ಇಂಗಾಲ, ಹೈಡ್ರೋಜನ್ ಅಂದರೆ ಜಲಜನಕ. ಹೀಗೆ ಇಂಗಾಲ ಮತ್ತು ಜಲಜನಕಗಳ ಒಂದು ಸಮ್ಮಿಲನದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಜೀವದ ಉತ್ಪತ್ತಿ ಆಯಿತು. ಹೀಗೆ 700 ಮಿಲಿಯನ್ ವರ್ಷಗಳ ಹಿಂದೆ ಪ್ರಿಮಿಟಿವ್ ಪ್ಲಾಂಟ್ಸ್ ಅಂದ್ರೆ ಆರಂಭಿಕ ಗಿಡಗಳ ರೂಪದಲ್ಲಿ ಜೀವದ ಉತ್ಪತ್ತಿ ಆಯಿತು. ತದನಂತರದಲ್ಲಿ ಸುಮಾರು 500 ಮಿಲಿಯನ್ ವರ್ಷಗಳ ನಂತರ ಏನಾಯ್ತಪ್ಪ ಅಂದ್ರೆ ಪ್ರೋಟೋಜೋವಾ ಅಂತಕ್ಕಂತಹ ಒಂದು ಜೀವದ ಉತ್ಪತ್ತಿ ಆಯಿತು. ಪ್ರೋಟೋಜೋವಾ ಅಂತ ಹೇಳ್ಕೊಂಡಾಗ ಇಟ್ ಈಸ್ ಎ ಫಸ್ಟ್ ಪ್ಲಾಂಟ್ ಆಫ್ ಆನಿಮಲ್ ಲೈಫ್ ಅಂತ ಕರೀತಾರೆ. ಪ್ರಾಣಿ ಪ್ರಭೇದದ ಮೊದಲ ಜೀವ ಅಂತ ಕರೀತಾರೆ. ಪ್ರೋಟೋಜೋವಾ ಹುಟ್ಟಿಕೋತು. ಪ್ರೋಟೋಜೋವಾ ಹುಟ್ಟಿಕೊಂಡ 400 ಮಿಲಿಯನ್ ವರ್ಷಗಳ ನಂತರ 700 ಮಿಲಿಯನ್ ವರ್ಷಗಳ ಹಿಂದೆ ಆರಂಭಿಕ ಗಿಡಗಳ ರೂಪದಲ್ಲಿ ಜೀವದ ಉಗಮ ಆಯಿತು. ಅದಾದ ಬಳಿಕ 500 ಮಿಲಿಯನ್ ವರ್ಷಗಳ ನಂತರ ಪ್ರೋಟೋಜೋವಾ ಅಂತಕ್ಕಂಥ ಒಂದು ಜೀವದ ಉತ್ಪತ್ತಿ ಆಯಿತು. ತದನಂತರ 400 ಮಿಲಿಯನ್ ವರ್ಷಗಳ ನಂತರದಲ್ಲಿ ಏನಾಯ್ತಪ್ಪ ಅಂತಂದ್ರೆ ವಾಟರ್ ಕ್ರಿಯೇಚರ್ಸ್, ಜಲಚರ ಜೀವಿಗಳು ಹುಟ್ಟಿಕೊಂಡು, ಅದಾದ ಬಳಿಕ ಇನ್ಸೆಕ್ಟ್ಸ್, ಕೀಟಾಣುಗಳು ಹುಟ್ಟಿಕೊಂಡು, ಅದಾದ ಬಳಿಕ ಆಂಫಿಬಿಯಸ್ ಅಂದ್ರೆ ಉಭಯಚರಿ ಜೀವಿಗಳು, ಭೂಮಿ ಮತ್ತು ನೀರು ಎರಡು ಕಡೆ ವಾಸ ಮಾಡ್ತಕ್ಕಂಥ ಜೀವಿಗಳು ಹುಟ್ಟಿಕೊಂಡು, ಅದಾದ ನಂತರ ರೆಪ್ಟಿಲ್ಸ್, ಸರೀಸೃಪಗಳು ಹುಟ್ಟಿಕೊಂಡು, ಹೀಗೆ 400 ಮಿಲಿಯನ್ ವರ್ಷಗಳ ನಂತರ ಈ ಎಲ್ಲ ಜೀವ ಪ್ರಭೇದ ಹುಟ್ಟಿಕೊಂಡು, ಇದಾದ 200 ಮಿಲಿಯನ್ ವರ್ಷಗಳ ನಂತರ ಮ್ಯಾಮಲ್ಸ್, ಸರೀಸೃಪಗಳು ಹುಟ್ಟಿಕೊಂಡು, ಹೀಗೆ ಈ ಸರೀಸೃಪಗಳು ಈ ಮ್ಯಾಮಲ್ಸ್ ಹುಟ್ಟಿಕೊಂಡು, ಮ್ಯಾಮಲ್ಸ್ ಅಂದ್ರೆ ರೀ ಸಸ್ತನಿಗಳು. ಹೀಗೆ ಈ ಸಸ್ತನಿಗಳು ಹುಟ್ಟಿಕೊಂಡ ನಂತರ ಸುಮಾರು 50 ಮಿಲಿಯನ್ ವರ್ಷಗಳ ನಂತರ ಏನಪ್ಪಾ ಅಂದ್ರೆ ಕುದುರೆ, ಒಂಟೆ, ಈ ರೀತಿಯಾಗಿರ್ತಕ್ಕಂಥ ಆಕಾರ ಹೋಗ್ತಕ್ಕಂಥ ಒಂದು ಜೀವ ಪ್ರಭೇದಗಳು ಹುಟ್ಟಿಕೊಂಡು, ಒಟ್ಟಾರೆಯಾಗಿ ಹೋಮಿನಾಯ್ಡ್ ಅಂತಕ್ಕಂಥ ಒಂದು ಪ್ರಭೇದ ಅಂತ ಹೇಳಿಕೊಂಡು ಹೋಮೋಕುಲೋ ಈ ಒಂದು ಅವಧಿಯ ಜೀವಗಳು ಉಗಮಗೊಳ್ಳಲಿಕ್ಕೆ ಸುಮಾರು 36 ಮಿಲಿಯನ್ ವರ್ಷಗಳು ಬೇಕು. ಅದು ಅದೇ ರೀತಿ ಇಲ್ಲಿ ಡಿಫ್ರೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲರಿಗೂ ಹೋಮಿನಾಯ್ಡ್ ಇಂದ ಹೋಮೋಕುಲದವರೆಗಿನ ಜೀವ ಪ್ರಭೇದ ಹುಟ್ಟಿಕೊಳ್ಳಲಿಕ್ಕೆ ಅವು ವಿಕಸನ ಹೊಂದಿರಂಗಿಲ್ಲ, ಜೀವ ಪ್ರಭೇದ ಮಾತ್ರ ಹುಟ್ಟಿರ್ತಾವ. ಹೀಗೆ ಆ ಜೀವ ಪ್ರಭೇದ ಹುಟ್ಟಿಕೊಳ್ಳಲಿಕ್ಕೆ 36 ಮಿಲಿಯನ್ ವರ್ಷಗಳು ಬೇಕು. ಅದು ಇನ್ನು ಹೋಮಿನಾಯ್ಡ್ ಇಂದ ಹೋಮೋಕುಲದ ಒಂದು ಜೀವ ಪ್ರಭೇದಗಳು
ವಿಕಸನಗೊಳ್ಳಲಿಕ್ಕೆ ಅಂದ್ರೆ ಅವುಗಳ ಒಂದು ಬೆಳವಣಿಗೆಗೊಳ್ಳಲಿಕ್ಕೆ, ಆ ಬೆಳವಣಿಗೆ ಯಾವಾಗಪ್ಪ ಅಂದ್ರೆ ಸುಮಾರು 30 ಮಿಲಿಯನ್ ವರ್ಷಗಳಿಂದ. ಇದ್ರ ಮೇಲೆ ಒಂದು ವರ್ಷದ ಕ್ವಶನ್ ಐತ್ರಿ, ಹೋಮಿನೈಡ್ ಇಂದ್ರ ಹೋಮೋ ಕುಲದವಿನ ಪ್ರಭೇದಗಳು ವಿಕಸನಗೊಂಡಿದ್ದು ಯಾವಾಗ ಅಂದಾಗ 30 ಮಿಲಿಯನ್ ವರ್ಷಗಳ ಹಿಂದೆ. ಹೀಗೆ ಒಟ್ಟಾರೆಯಾಗಿ ಹೋಮಿನೈಡ್ ಇಂದ್ರ ಹೋಮೋದವರೆಗಿನ ಒಂದು ಜೀವ ಪ್ರಭೇದಗಳು ವಿಕಸನಗೊಳ್ಳಲಿಕ್ಕೆ 30 ಮಿಲಿಯನ್ ವರ್ಷ ಬೇಕಾದು. ಅದರಲ್ಲಿ ಹೋಮೋ ಕುಲ ಅಂತ ತೆಗೆದುಕೊಂಡಾಗ ಮಾನವರಂತ ಒಂದು ಜೀವಿಗಳನ್ನ ವಿಕಸನಗೊಂಡಿದ್ದು ಯಾವಾಗಪ್ಪ ಅಂತಂದ್ರ ಸುಮಾರು 5.6 ಮಿಲಿಯನ್ ವರ್ಷಗಳಿಂದ. ಮಾನವರನ್ನ ಹೋಲ್ತಕ್ಕಂಥ ಒಂದು ಜೀವಕುಲ ಅಂದ್ರೆ ಹೋಮೋಕುಲದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜೀವ ಪ್ರಭೇದಗಳು ಹುಟ್ಟಿಕೊಂಡಿದ್ದು ಯಾವಾಗಪ್ಪ ಅಂದ್ರೆ 5.6 ಮಿಲಿಯನ್. ಇನ್ನು ಹೋಮೋಕುಲ ಅಂತ ತೆಗೆದುಕೊಂಡಾಗ ಯಾವ್ಯಾವ ಬರ್ತಾವ್ರಿ, ಮಾನವರಾಗಿರ್ಬೋದು, ಚಿಂಪಾಂಜಿ ಆಗಿರ್ಬೋದು, ಬೊನೋಬ್ ಆಗಿರ್ಬೋದು, ಒರಾಂಗುಟಾನ್ ಆಗಿರ್ಬೋದು, ಗೋರಿಲ್ಲಾ ಆಗಿರ್ಬೋದು, ಪಾಂಜೀನಿ ಆಗಿರ್ಬೋದು, ಇವೆಲ್ಲವುಗಳನ್ನ ಏನಂತ ಕರಿತೀರಿ, ಮಾನವರನ್ನ ಹೋಲ್ತಕ್ಕಂಥ ಜೀವ ಪ್ರಭೇದಗಳು. ಅದರಲ್ಲಿ ಚಿಂಪಾಂಜಿ ಮತ್ತು ಬೊನೋಬೋ ಅಂತ ತೆಗೆದುಕೊಂಡಾಗ ಚಿಂಪಾಂಜಿ ಅಂಡ್ ಬೊನೋಬೋಸ್ ಆರ್ ದಿ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ದಿ ಮ್ಯಾನ್. ಚಿಂಪಾಂಜಿ ಮತ್ತು ಬೊನೊಬೊಗಳು ಏನಪ್ಪಾ ಅಂತಂದ್ರೆ ಮಾನವನ ಅತಿ ಹತ್ತಿರದ ಸಂಬಂಧಿಗಳು ಅಂತ ಕರೀತಾರೆ. 2 ಅಂಕದ ಪ್ರಶ್ನೆಗಳು. ಮಾನವನ ಅತಿ ಹತ್ತಿರದ ಸಂಬಂಧಿಗಳಂತೂ ಯಾವ ಪ್ರಾಣಿಗಳನ್ನು ಕರೀತಾರೆ ಅಂದಾಗ ಚಿಂಪಾಂಜಿ ಮತ್ತು ಬೊನೊಬೊಗಳನ್ನ ಮಾನವನ ಅತಿ ಹತ್ತಿರದ ಸಂಬಂಧಿಗಳು ಅಂತ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ನಾವೇನ್ ಮಾಡಿದ್ವಿ ಹೇಳ್ರಿ, ಕಳೆದ ಒಂದು ಅವಧಿಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಜೀವದ ಉಗಮವಾದ ನಂತರ, ಮನುಷ್ಯ ಕುಲದ ಒಂದು ಉಗಮವಾದ ನಂತರ ಆ ಮನುಷ್ಯನಲ್ಲಿ ವಿಕಸನ ಯಾವ ರೀತಿ ಆಯಿತು ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆಯನ್ನು ಹೋಗೋಣ. ಹೀಗಾಗಿ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಯಾವ್ದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್. ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಮಾನವನ ವಿಕಸನದ ಪ್ರಮುಖ ಅಂಶಗಳು. ಇದರ ಮೇಲೆ 10 ಅಂಕದ ಪ್ರಶ್ನೆ ಕಂಡು ಬರತ್ರಿ. ಎಷ್ಟು ಅಂಕದ್ರಿ? 10 ಅಂಕದ ಪ್ರಶ್ನೆ. ನೀವು ಅಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಮಿನಿಮಮ್ 8 ಪಾಯಿಂಟ್ಸ್ ಅನ್ನ ಬರೀಲೇಬೇಕು. ಆ 8 ಪಾಯಿಂಟ್ಸ್ ಅನ್ನ ನೀವು ವಿವರಿಸಹಿತವಾಗಿ ವಿವರಿಸಿದ್ದೆ ಆದ್ರೆ 10 ಮಾರ್ಕ್ಸ್ ಅನ್ನ ಪಡೆದುಕೋಬಹುದು. ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಟಾಪಿಕ್ ಯಾವ್ದ್ರಿ? ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್. ಮಾನವನ ವಿಕಸನದ ಪ್ರಮುಖ ಅಂಶಗಳು. ಈ ಮಾನವನ ವಿಕಸನದ ಪ್ರಮುಖ ಅಂಶಗಳಂದ್ರೆ ಈ ಟಾಪಿಕ್ ನಲ್ಲಿ ನಿಮಗೆ ಅರ್ಥ ಕಂಡು ಬರುತ್ತೆ. ಏನ್ರಿ ಮಾನವ ವಿಕಸನದ ಪ್ರಮುಖ ಅಂಶಗಳಂದ್ರೆ ಏನ್ರಿ? ಇಲ್ಲಿ ಮನುಷ್ಯ ಕುಲ ಹುಟ್ಟಿದ ನಂತರ ಆ ಮನುಷ್ಯನ ಒಂದು ವಿಕಸನ ಅಥವಾ ವಿಕಾಸ, ಇಲ್ಲಿ ಏನ್ ತಿಳ್ಕೊಬೇಕು ನಾವು? ವಿಕಸನ ಅಥವಾ ವಿಕಾಸ ಅಂದ್ರೆ ಅವನ ಒಂದು ಬೆಳವಣಿಗೆ ಯಾವ ರೀತಿ ಆಯ್ತು ಅಂತ ಒಂದು ವಿಷಯದ ಬಗ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ತು. ಉದಾಹರಣೆಗೆ ಇಂದಿನ ನಮ್ಮ ಮಾನವ ಪ್ರಜಾತಿ ಯಾವ್ದ್ರಿ? ಹೋಮೋಸೆಪಿಯನ್ಸ್. ನಾವು ಇರತಕ್ಕಂಥ ಮಾನವ ಪ್ರಜಾತಿ ಯಾವ್ದ್ರ? ನಮ್ದ ಹೋಮೋಸೆಪಿಯನ್ಸ್ ಅಂತಕ್ಕಂಥ ಪ್ರಜಾತಿ. ಇಂದಿನ ಹೋಮೋಸೆಪಿಯನ್ಸ್ ಆರಂಭಿಕವಾಗಿ ಏನೈತಪ್ಪ ಅಂದ್ರೆ 13 ಪ್ರಜಾತಿಗಳ ರೂಪದಲ್ಲಿ ಕಂಡು ಬರ್ತೈತಿ. ಉದಾಹರಣೆಗೆ ಅಲ್ಲಿ ನೋಡಿದ್ರೆ ನಾವು ಮಾನವನ ಒಂದು ವಂಶ ವೃಕ್ಷವನ್ನ ಸೂಪರ್ ಫ್ಯಾಮಿಲಿ, ಫ್ಯಾಮಿಲಿ, ಸಬ್ ಫ್ಯಾಮಿಲಿ, ಟ್ರೈಬ್, ನಂತರ ಜೀನಸ್, ಮೇಲು ಕುಟುಂಬ, ಕುಟುಂಬ, ಒಳ ಕುಟುಂಬ, ನಂತರ ಪಂಗಡ ಮತ್ತು ಕುಲ. ಹೀಗೆ ಈ ಎಲ್ಲ ಒಂದು ವಂಶವೃಕ್ಷ ನೋಡ್ತಕ್ಕಂಥ ಸಂದರ್ಭದಲ್ಲಿ 5 ಪ್ರಜಾತಿಗಳು ಕಂಡು ಬಂದಿದ್ದು. ಮುಖ್ಯವಾಗಿ ಹೋಮಿನೈಡ್, ಹೋಮಿನಿಡ್, ಹೋಮಿನಿನೆ, ಹೋಮಿನಿನಿ, ಹೋಮೋ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಜಾತಿಯನ್ನು ತೆಗೆದುಕೊಂಡಾಗ ಈ ಒಂದು ಅಂಶದಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತೀವಿ? 8 ಪಾಯಿಂಟ್ಸ್ ಅನ್ನು, ಆ 8 ಪಾಯಿಂಟ್ಸ್ ಅನ್ನು ಬರ್ಕೊಡ್ರಿ. ಒಂದೇದು ಯಾವಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್. ಹವಾಗುಣದ ಬದಲಾವಣೆ ಅಥವಾ ವಾಯುಗುಣದ ಬದಲಾವಣೆ. ಒಂದೇದು ಯಾವ್ದ್ರಿ? ಮಾನವನ ವಿಕಸನದ ಪ್ರಮುಖ ಅಂಶಗಳನ್ನು ತೆಗೆದುಕೊಂಡಾಗ 1ನೇ ಪಾಯಿಂಟ್ಸ್ ಕ್ಲೈಮೇಟ್ ಚೇಂಜ್, ಹವಾಗುಣ ಅಥವಾ ವಾಯುಗುಣದ ಬದಲಾವಣೆ. 2ನೇದು ಗ್ರೋತ್ ಇನ್ ಬ್ರೈನ್ ಸೈಜ್, ಮೆದುಳಿನ ಗಾತ್ರದಲ್ಲಿ ಅಭಿವೃದ್ಧಿ. 2ನೇ ಪಾಯಿಂಟ್ಸ್ ಯಾವ್ದ್ರಿ? ಗ್ರೋತ್ ಇನ್ ಬ್ರೈನ್ ಸೈಜ್, ಮೆದುಳಿನ ಗಾತ್ರದಲ್ಲಿ ಅಭಿವೃದ್ಧಿ. 3ನೇದು ಫುಡ್ ಅಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ತಾಣ. 3ನೇದು ಯಾವ್ದ್ರಿ? ಫುಡ್ ಅಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ತಾಣ. 4ನೇದು ಬೆಪೆಡಾಲಿಸಮ್,
ಬೆಪಿಡಾಲಿಸಮ್, ದ್ವಿಪಾದ ಚಲನೆ. ಬೆಪಿಡಾಲಿಸಮ್ ಅಂದ್ರೆ ಏನ್ರಿ? ವಾಕಿಂಗ್ ಆರ್ ರನ್ನಿಂಗ್ ಆನ್ 2 feet, 2 ಪಾದಗಳನ್ನು ಉಪಯೋಗಿಸಿ ನಡೆಯುವುದು ಅಥವಾ ಓಡುವುದು ಎಂದರ್ಥ ದ್ವಿಪಾದ ಚಲನೆ ಅಂದ್ರೆ. ನಂತರ 5ನೇದು ಟೂಲ್ ಮೇಕಿಂಗ್, ಉಪಕರಣಗಳ ತಯಾರಿಕೆ. 6 ಪಾಯಿಂಟ್ಸ್. ಲ್ಯಾಂಗ್ವೇಜ್, ಭಾಷೆ. 7ನೇದು ಡೊಮೆಸ್ಟಿಕೇಶನ್ ಆಫ್ ಆನಿಮಲ್ and commencement of agriculture. 7 ಪಾಯಿಂಟ್ಸ್ ಯಾವ್ದ್ರಿ? ಡೊಮೆಸ್ಟಿಕೇಶನ್ ಆಫ್ ಆನಿಮಲ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್, ಪಶುಪಾಲನೆ ಮತ್ತು ಕೃಷಿಯ ಆರಂಭ. ಇದು 7ನೇ ಪಾಯಿಂಟ್ಸ್. 8ನೇದು ಆರ್ಟ್, ಕಲೆ. ಮಾನವನ ವಿಕಸನದ ಕೊನೆಯ ಹಂತದಲ್ಲಿ ಏನಾಗತ್ತಪ್ಪ ಅಂದ್ರೆ ಕಲೆಯ ಉಗಮ ಆಗತ್ತೆ, ಅಂದ್ರೆ ಕಲೆಯ ಬಗ್ಗೆ ತಿಳಿದುಕೋತಾನೆ. ಹೀಗೆ ಮಾನವನ ವಿಕಸನದ ಪ್ರಮುಖ ಅಂಶಗಳಂದಾಗ ಈ 8 ಪಾಯಿಂಟ್ಸ್ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಎಷ್ಟು ಪಾಯಿಂಟ್ಸ್ ರೀ? 8 ಪಾಯಿಂಟ್ಸ್. 8 ಪಾಯಿಂಟ್ಸ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಲೇಬೇಕು. 8 ಪಾಯಿಂಟ್ಸ್ ಯಾವ ಹೇಳ್ರಿ? 1, ವಾಯುಗುಣದ ಬದಲಾವಣೆ. 2ನೇದು ಮೆದುಳಿನ ಗಾತ್ರದಲ್ಲಿ ಅಭಿವೃದ್ಧಿ. 3ನೇದು ಆಹಾರ ಮತ್ತು ಆಶ್ರಯ ತಾಣ. 4ನೇದು ದ್ವಿಪಾದ ಚಲನೆ. ದ್ವಿಪಾದ ಚಲನೆ ಅಂದ್ರೆ ಏನ್ರಿ? 2 ಕಾಲುಗಳನ್ನ ಜೋಡಿಸಿ ಓಡುವುದು ಅಥವಾ ನಡೆಯುವುದು ಎಂದರ್ಥ. ನಂತರ ಟೂಲ್ ಮೇಕಿಂಗ್, ಉಪಕರಣಗಳ ತಯಾರಿಕೆ. ನಂತರ ಭಾಷೆ. ನಂತರ ಪಶುಪಾಲನೆ ಮತ್ತು ಕೃಷಿಯ ಆರಂಭ. ನಂತರ ಕಲೆ. ಇವಿಷ್ಟು ಏನ್ರಿ? ಮಾನವನ ವಿಕಸನದ ಪ್ರಮುಖ ಅಂಶಗಳಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ 8 ಅಂಶಗಳು. ಈ 8 ಅಂಶಗಳಿಂದ ನಾವೇನು ತಿಳ್ಕೊತೀವಿ ಹೇಳ್ರಿ? ಮನುಷ್ಯ ಯಾವ ರೀತಿಯಾಗಿ ವಿಕಾಸ ಹೊಂದಿದ ಅಂತಕ್ಕಂಥ ವಿಷಯ ಬಗ್ಗೆ. ಉದಾಹರಣೆಗೆ, ಹುಟ್ಟಿರ್ತಕ್ಕಂಥ ಮನುಷ್ಯ ನೇರವಾಗಿ ಭಾಷೆಯನ್ನು ಕಲೀಲಿಲ್ಲರಿ, ನೇರವಾಗಿರ್ತಕ್ಕಂಥ ಅಂಗವಿನ್ಯಾಸ ಹೊಂದಿರಲಿಲ್ಲ, ದೃಷ್ಟಿಯಲ್ಲಿ ಸುಧಾರಣೆ ಇರಲಿಲ್ಲ, ಅವನಿಗೆ ಯಾವುದೇ ಭಾಷೆಯ ಅರಿವಿರಲಿಲ್ಲ. ಹೀಗಾಗಿ ಆರಂಭಿಕ ಮಾನವ ಹೇಗಿದ್ದ ಹೇಳ್ರಿ? 4 ಕಾಲುಗಳನ್ನು ಉಪಯೋಗಿಸಿ ನಡೀತಿದ್ದೆ. ಉದಾಹರಣೆಗೆ ಈ 8 ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವಿವರ ಸಹಿತವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ 8 ಅಂಶಗಳನ್ನ ತಿಳಿದುಕೊಳ್ಳಲಿಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಂಪಲ್ ಒಂದು ಐಡಿಯಾ ಕೊಡ್ತೀನಿ. ಉದಾಹರಣೆಗೆ ಯಾವ ರೀತಿಪ್ಪ ಅಂತಂದ್ರೆ 3 ಪ್ರಭೇದಗಳನ್ನ ತಗೊಳ್ಳೋಣ ನಾವು. ಎಷ್ಟು ಪ್ರಭೇದಗಳನ್ರಿ? 3 ಪ್ರಭೇದಗಳನ್ನ. ಆ 3 ಪ್ರಭೇದ ಇಲ್ಲಿ ಬರಿತೀನಿ ನೋಡ್ರಿ. ಹೋಮಿನೈಡ್, ಹೋಮಿನಿಡ್, ಹೋಮಿನಿನೆ. ಹೀಗೆ ಈ ಪಾಯಿಂಟ್ಸ್ ತಿಳ್ಕೊಳ್ಳಕ್ಕೆ ಈ 3 ಪ್ರಭೇದಗಳು ಸಾಕು ನಮಗೆ. ಉದಾಹರಣೆಗೆ ಮಾನವನ ವಿಕಸನ ಯಾವ ರೀತಿ ಆಯಿತು? ಇಂದು ನಾವೇನ್ರಿ ಸಂಪೂರ್ಣ ಮಾನವರು ನಾವು, ಆದರೆ ಆರಂಭಿಕವಾಗಿ ಸಂಪೂರ್ಣ ಮನುಷ್ಯರಿಲ್ಲ. ಹೋಮಿನಾಯ್ಡ್ ಅಂತ ಪ್ರಜಾತಿನ ತೆಗೆದುಕೊಂಡಾಗ ಈ ಪ್ರಜಾತಿಗೆ ನೇರ ಅಂಗವಿನ್ಯಾಸ ಇರಲಿಲ್ಲ, ಅಂದ್ರೆ ಸೀದಾ ಮನುಷ್ಯ ಇರ್ಲಿಲ್ರಿವ, ಭಾಗಿ ನಡೀತಿದ್ದ. ಈ ಭಾಗಿ ನಡೀತಕ್ಕಂಥ ಈ ಪ್ರಜಾತಿ 4 ಕಾಲುಗಳನ್ನು ಉಪಯೋಗಿಸ್ತಿತ್ತು. ಈ 4 ಕಾಲುಗಳನ್ನು ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ಲಿವ್ಡ್ ಆನ್ ಟ್ರೀಸ್, ಇದು ಮರದ ಮೇಲೆ ವಾಸ ಮಾಡ್ತಿತ್ತು. ಯಾವ ಪ್ರಜಾತಿ ಹೇಳ್ರಿ? ಹೋಮಿನೈಡ್ ಅಂತಕ್ಕಂಥ ಪ್ರಜಾತಿ. ಮರದ ಮೇಲೆ ವಾಸ ಮಾಡ್ತಕ್ಕಂಥ ಹೋಮಿನೈಡ್ ಪ್ರಜಾತಿಯ ಮಾನವನನ್ನು ತೆಗೆದುಕೊಂಡಾಗ ಈತನಿಗೆ ನೇರ ಅಂಗವಿನ್ಯಾಸ ಇರಲಿಲ್ಲ, ದೃಷ್ಟಿಯಲ್ಲಿ ಸುಧಾರಣೆ ಇರಲಿಲ್ಲ, ಯಾವುದೇ ಭಾಷೆಯ ಬಗ್ಗೆ ಗೊತ್ತಿರಲಿಲ್ಲ, ಕೈ ಮತ್ತು ಕಾಲುಗಳು ಇರಲಿಲ್ಲ. ಹೀಗೆ 4 ಕಾಲುಗಳನ್ನು ಜೋಡಿಸ್ಕೊಂಡು ನಡೀತಿದ್ದ, ಭಾಗಿ ನಡೀತಿದ್ದ. ಅಷ್ಟೇ ಅಲ್ಲದೆ ಈತನ ವಾಸಸ್ಥಾನ ಎಲ್ಲಿತ್ರಿ? ಮರಗಳನ್ನ ಆಶ್ರಯಿಸಿದ್ದ, ಮರಗಳ ಮೇಲೆ ವಾಸ ಮಾತ್ರ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಈತನ ಒಂದು ಆಹಾರ ಏನಾಗಿತ್ತು ಹೇಳ್ರಿ? ಗೆಡ್ಡೆ ಗೆಣಸುಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಹೀಗೆ ಮತ್ತು ಮರದಲ್ಲಿ ಕಂಡು ಬರ್ತಕ್ಕಂಥ ಹಣ್ಣುಗಳಾಗಿರ್ಬೋದು, ಇವುಗಳನ್ನ ಮಾತ್ರ ಆಹಾರವಾಗಿ ಸೇವನೆ ಮಾಡ್ತಿದ್ದ. ಮರವನ್ನು ಬಿಟ್ಟು ಭೂಮಿಯ ಮೇಲೆ ವಾಸ ಮಾಡ್ತಿರ್ಲಿಲ್ಲ. ಯಾವ ಪ್ರಜಾತಿ ರೀ? ಹೋಮಿನೈಡ್ ಅಂತಕ್ಕಂಥ ಒಂದು ಪ್ರಜಾತಿ. ಈ ಪ್ರಜಾತಿಯಲ್ಲಿ ಸುಮಾರು ಆಸ್ಟ್ರಲೋಪಿಥೆಕಸ್ ಅಂತಕ್ಕಂಥ ಒಂದು ಪ್ರಜಾತಿ ಕಂಡುಬರುತ್ತೆ. ಯಾವ ಪ್ರಜಾತಿ ರೀ? ಆಸ್ಟ್ರಲೋಪಿಥೆಕಸ್. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಹೋಮಿನೈಡ್ ಅಂತಕ್ಕ ಪ್ರಜಾತಿ ಮರದ ಮೇಲೆ ವಾಸ ಮಾಡ್ತಿತ್ತು, ಹಾಗೂ ಇವನಿಗೆ ನೇರ ಅಂಗವಿನ್ಯಾಸ ಇರಲಿಲ್ಲ. ಇದು ಹೋಮಿನೈಡ್ ಪ್ರಜಾತಿಯ ಲಕ್ಷಣ. ಗೊತ್ತಾಯ್ತ್ರಿ? ಮನುಷ್ಯ ಹುಟ್ಟಿದಾಗ ಈ ರೀತಿ ಇದ್ದ. ಆದರೆ ತದನಂತರದಲ್ಲಿ ವಾಯುಗುಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ
ಭೂಮಿಯ ಮೇಲೆ ಆರಂಭಿಕವಾಗಿ ಏನಾಗಿತ್ತು ಹೇಳ್ರಿ, ಭೂಮಿ ಉಗಮಗೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬೆಂಕಿ ಉಂಡೆ ಆಕಾರ ಇತ್ತು, ಬಹಳಷ್ಟು ಉಷ್ಣವಾಗಿತ್ತು. ಆ ಉಷ್ಣವಾಗಿರ್ತಕ್ಕಂಥ ಭೂಮಿ ಏನಾಯ್ತು, ಕ್ರಮೇಣವಾಗಿ ತಂಪಾಗಲಿಕ್ಕೆ ಆರಂಭಿಸ್ತು. ಆ ಸಂದರ್ಭದಲ್ಲಿ ಭೂಮಿಯ ಉಗಮಗೊಳ್ಳಲಿಕ್ಕೆ ಆರಂಭಿಸ್ತು. ಅವನ್ನೆಲ್ಲ ಭೂಮಿಯ ಉಗಮ ಮತ್ತು ವಿಕಾಸ ಅಂತಕ್ಕಂಥ ವಿಷಯ ಚರ್ಚೆ ಮಾಡಿದ್ದು. ಹೀಗೆ ಅದೇ ರೀತಿಯಾಗಿ ಆರಂಭಿಕವಾಗಿ ತಂಪಾಗುವಿಕೆಯಿಂದ ಇರ್ತಕ್ಕಂಥ ಇದು ಈ ಭೂಮಿ, ತದನಂತರದಲ್ಲಿ ಮುಂದುವರೆದು ಬಂದಾಗ ವಾಯುಗುಣದಲ್ಲಿ ಕಂಡುಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ ಭೂಮಿಯ ಮೇಲೆ ಕಂಡುಬರ್ತಕ್ಕಂಥ ಅರಣ್ಯಗಳೆಲ್ಲ ಮತ್ತು ಕಾಡುಗಳೆಲ್ಲ ನಾಶವಾಗಲಿಕ್ಕೆ ಆರಂಭಿಸಿತು. ಆ ನಾಶವಾಗಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ಇಲ್ಲಿ ಏನಾಗತ್ತೆ ಹೇಳ್ರಿ, ಮರದ ಮೇಲೆ ವಾಸ ಮಾಡ್ತಕ್ಕಂಥ ಹೋಮಿನೈಡ್ ಪ್ರಜಾತಿಗೆ ಬಹಳಷ್ಟು ತೊಂದರೆ ಉಂಟಾಯ್ತು. ಕಾರಣ ಏನ್ರಿ, ಇದು ಕೇವಲ ಮರದ ಮೇಲೆ ಮಾತ್ರ ವಾಸ ಮಾಡ್ತದ, ಮರವನ್ನು ಬಿಟ್ಟು ಭೂಮಿಯ ಮೇಲೆ ವಾಸ ಮಾಡ್ತಿರ್ಲಿಲ್ಲ. ಹೀಗಾಗಿ ವಾಯುಗುಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ ಅಲ್ಲಿ ಐಸ್ ಏಜ್ ಕಂಡು ಬರುತ್ತೆ, ಶೀತ ಯುಗ ಕಂಡು ಬರುತ್ತೆ. ಆ ಶೀತ ಯುಗದ ಸಂದರ್ಭದಲ್ಲಿ ಇಡೀ ಭೂಮಿಯನ್ನ ಹಿಮ, ಸ್ನೋ ಅಂತ ಕರಿತಿರಲ್ಲ ನಾವು, ಆ ಹಿಮ ಆವರಿಸಿಕೊಂಡಾಗ ಇಡೀ ಭೂಮಿಯ ಮೇಲೆ ಇರತಕ್ಕಂಥ ಅರಣ್ಯಗಳು ಮತ್ತು ಕಾಡುಗಳೆಲ್ಲ ಏನಾದಪ್ಪ ಅಂದ್ರೆ ನಾಶ ಹೊಂದಲಿಕ್ಕೆ ಆರಂಭಿಸಿದ್ವು. ಹೀಗೆ ಅರಣ್ಯಗಳು ಮತ್ತು ಕಾಡುಗಳ ನಾಶದಿಂದಾಗಿ ಈ ಒಂದು ಪ್ರಜಾತಿ ಏನಾಯ್ತ್ರಿ, ಅಳಿದು ಹೋಯ್ತು. ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಜಾತಿ ಆಸ್ಟ್ರಲೋಪಿಥೆಕಸ್ ಅಂತ ಪ್ರಜಾತಿ. ಹೀಗೆ ಹೋಮಿನೈಡ್ ಅಂತಕ್ಕಂಥ ಪ್ರಜಾತಿ ಏನಪ್ಪ ಅಂತಂದ್ರೆ ಭೂಮಿಯ ಮೇಲೆ ಹೊಂದಿಕೊಂಡು ಬದುಕಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಈ ಪ್ರಜಾತಿ ಅಳಿದು ಹೋಯಿತು. ಇದರ ಬಳಿಕ ಹೋಮಿನಿಡ್ ಅಂತ ಬಂದಾಗ ಈ ಹೋಮಿನಿಡ್ ಏನಾಗತ್ತಪ್ಪ ಅಂತಂದ್ರ ನಿಯಾಂಡರ್ತಾಲ್ ಅಂತಕ್ಕಂಥ ಒಂದು ಪ್ರಜಾತಿ ಕಂಡು ಬರುತ್ತೆ. ಇಲ್ಲಿ ಆಸ್ಟ್ರಲೋಪಿಥೆಕಸ್ ಅಂತಕ್ಕಂಥ ಪ್ರಜಾತಿ, ಇಲ್ಲಿ ನಿಯಾಂಡರ್ತೆನ್ಸಿಸ್ ಅಂತಕ್ಕ ಪ್ರಜಾತಿ. ಹೀಗೆ ವಾಯುಗುಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ ಈ ಪ್ರಜಾತಿ ಅಳಿದು ಹೋದರೂ ಮತ್ತೊಂದು ಪ್ರಜಾತಿ ಹುಟ್ಟಿಕೊಂಡಿತ್ತು. ಆ ಮತ್ತೊಂದು ಪ್ರಜಾತಿಯನ್ನು ತೆಗೆದುಕೊಂಡಾಗ ಹೋಮಿನಿಡ್ ಕುಟುಂಬಕ್ಕೆ ಅಥವಾ ಹೋಮಿನಿಡ್ ವಂಶವೃಕ್ಷಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಜಾತಿ. ಇಲ್ಲಿ ಕಂಡು ಬರ್ತಕ್ಕಂತಹ ನಿಯಾಂಡರ್ತೆನ್ಸಿಸ್ ಅಂತಕ್ಕಂಥ ಒಂದು ಪ್ರಜಾತಿ ಏನ್ ಮಾಡ್ತಪ್ಪ ಅಂದ್ರ ಅದು ಮುಂದುವರಿದು ವಾಯುಗುಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ ಅದು ಮರಗಳನ್ನ ಆಶ್ರಯ ಮಾಡಲಿಲ್ಲ, ಮರಗಳ ಬದಲಾಗಿ ಭೂಮಿಯ ಮೇಲೆ ಆಶ್ರಯ ಮಾಡ್ಲಿಕ್ಕೆ ಆರಂಭಿಸಿತು. ಆ ಭೂಮಿಯ ಮೇಲೆ ಆಶ್ರಯ ಮಾಡ್ಲಿಕ್ಕೆ ಸಂದರ್ಭದಲ್ಲಿ ಅದು ಏನ್ ಮಾಡ್ತಪ್ಪ ಅಂತಂದ್ರ ಕೇವ್ಸ್, ಗುಹೆಗಳನ್ನ ತನ್ನ ಒಂದು ಆಶ್ರಯ ತಾಣವನ್ನಾಗಿ ಮಾಡಿಕೊಂಡಿದೆ. ಹೀಗಾಗಿ ಹೋಮೋ ನಿಯಾಂಡರ್ತೆನ್ಸಿಸ್ ಏನಂತ ಕರೀತಾರಪ್ಪ ಅಂತಂದ್ರ ಕೇವ್ ಮ್ಯಾನ್ ಅಂತ ಕರೀತಾರೆ, ಗುಹಾ ಮಾನವ ಅಂತ ಕರೀತಾರೆ. ಯಾಕೆ ಹೇಳ್ರಿ, ಗುಹೆಗಳನ್ನ ಆಶ್ರಯಿಸಿದ ಮೊದಲ ಪ್ರಜಾತಿ ಯಾವ್ದ್ರಿ, ಹೋಮೋ ನಿಯಾಂಡರ್ತೆನ್ಸಿಸ್ ಅಂತಕ್ಕಂಥ ಒಂದು ಪ್ರಜಾತಿ. ನಿಯಾಂಡರ್ತೆನ್ಸಿಸ್ ಇದನ್ನ ಕೇವ್ ಮ್ಯಾನ್ ಅಂತ ಗುಹಾ ಮಾನವ ಅಂತ ಕರಿತೀವಿ. ಯಾಕೆ ಕರಿತೀವಿ ನೋಡ್ರಿ, ಗುಹೆಗಳನ್ನ ಆಶ್ರಯಿಸಿದ ಮೊದಲ ಪ್ರಜಾತಿ. ಡಿಫರೆನ್ಸ್ ಗೊತ್ತಾಗತ್ರಿ. ಆರಂಭಿಕ ಹುಟ್ಟಿರ್ತಕ್ಕಂಥ ಮನುಷ್ಯ ನೇರ ಅಂಗವಿನ್ಯಾಸ ಇರಲಿಲ್ಲ, ದೃಷ್ಟಿ ಸುಧಾರಣೆ ಇಲ್ಲ, ಭಾಷೆ ಬರ್ತಿರ್ಲಿಲ್ಲ, ಏನೂ ಇಲ್ಲ, ಯಾವುದೇ ಕೈ ಕಾಲುಗಳ ಒಂದು ರಚನೆ ಇರಲಿಲ್ಲ, 4 ಕಾಲುಗಳನ್ನು ಉಪಯೋಗಿಸಿಕೊಂಡು ನಡೀತಿದ್ದ, ಭಾಗ ನಡೀತಿದ್ದ. ಅವನ ವಾಸಸ್ಥಾನ ಏನಾಗಿತ್ರಿ, ಮರದ ಮೇಲೆ ವಾಸ ಮಾಡ್ತಕ್ಕಂಥ ಈ ಮನುಷ್ಯ ಭೂಮಿ ಬದುಕಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಮುಂದುವರೆದಂತೆ ವಾಯುಗುಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬದಲಾವಣೆಯಿಂದಾಗಿ ಗಿಡ ಮರಗಳೆಲ್ಲ ಅರಣ್ಯಗಳ ನಾಶ ಹೊಂದಿದಾಗ ಆ ಸಮಯಕ್ಕೆ ಮರವನ್ನ ಆಶ್ರಯಿಸಿರ್ತಕ್ಕಂಥ ಎಷ್ಟೋ ಬೇರೆ ಬೇರೆ ಪ್ರಜಾತಿಗಳು ಮರವನ್ನು ಬಿಟ್ಟು ಭೂಮಿಗೆ ಬಂದು, ಆ ಭೂಮಿಗೆ ಬಂದಂತ ಸಂದರ್ಭದಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಶೀತ ಯುಗಕ್ಕೆ ಈ ಹೋಮಿನೈಡ್ ಪ್ರಜಾತಿ ಹೊಂದಿಕೊಳ್ಳಲಿಲ್ಲ. ಆಸ್ಟ್ರಲೋಪಿಥೆಕಸ್ ಅಂತ ಒಂದು ಪ್ರಜಾತಿ ಕಂಡು ಬರುತ್ತೆ ಇಲ್ಲಿ, ಅದು ಹೊಂದಿಕೊಳ್ಳಲಿಲ್ಲ. ಅದೇನಾಯ್ತ್ರಿ, ಅಳಿದು ಹೋಯ್ತು, ಸಾವನ್ನಪ್ಪಿದ ನಂತರ ಮತ್ತೊಂದು ಪ್ರಜಾತಿಗಳು ಏನ್ ಮಾಡಿದಪ್ಪ ಅಂದ್ರ ಅವು ಬದುಕಲಿಕ್ಕೆ ಆರಂಭಿಸಿದು. ತಂಪಾದ ವಾತಾವರಣಕ್ಕೆ ಹೊಂದಿಕೊಂಡು, ಭೂಮಿ ಮೇಲಿರ್ತಕ್ಕಂಥ ತಂಪಾದ ವಾತಾವರಣಕ್ಕೆ ಹೊಂದಿಕೊಂಡಂತ ಸಂದರ್ಭದಲ್ಲಿ ಅವು ಏನ್ ಮಾಡಿದಪ್ಪ ಅಂತಂದ್ರೆ ತಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮರದ ತೊಗಟೆಯನ್ನ ಮತ್ತು ಗಿಡ ಮರದ ಎಲೆಗಳನ್ನ ಧರಿಸಿಕೊಳ್ಳಲಿಕ್ಕೆ ಆರಂಭಿಸಿದು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಧರಿಸಿಕೊಳ್ಳುವಿಕೆಯಿಂದಾಗಿ ಭೂಮಿಯ ಮೇಲೆ ಇರ್ತಕ್ಕಂತಹ ಈ ನಿಯಾಂಡರ್ತೆನ್ಸಿಸ್ ಅಂತಕ್ಕಂಥ ಮಾನವ ಏನ್ ಮಾಡಿದಪ್ಪ ಅಂತಂದ್ರ ಈ ಸಂದರ್ಭದಲ್ಲಿ ಗುಹೆಗಳಲ್ಲಿ ವಾಸ ಮಾಡಲಿಕ್ಕೆ ಆರಂಭಿಸಿದ. ಗುಹೆಗಳಲ್ಲಿ ವಾಸ ಮಾಡ್ಲಿಕ್ಕೆ ಆರಂಭಿಸಿದಂತ ಸಂದರ್ಭದಲ್ಲಿ ಇವನ ಆಹಾರ ಅಂತ ತೆಗೆದುಕೊಂಡಾಗ ಇಲ್ಲೇನ್ರಿ, ಇಲ್ಲಿರ್ತಕ್ಕಂಥ ಮಾನವ ಕೇವಲ ಮರದ ಮೇಲೆ ಮಾತ್ರ ಇದ್ದ, ಗೆಡ್ಡೆ ಗೆಣಸನ್ನ ಮಾತ್ರ ತಿಂತಿದ್ದ. ಆದರೆ ಈ ಸಮಯದ ಮಾನವ ಏನಾದ್ ಹೇಳ್ರಿ, ಭೂಮಿಯ ಮೇಲೆ ನೆಲೆಸಲಿಕ್ಕೆ ಆರಂಭಿಸಿದ. ಆ ಸಂದರ್ಭದಲ್ಲಿ ಗೆಡ್ಡೆ ಗೆಣಸುಗಳು ಮತ್ತು ಹಣ್ಣು ಹಂಪಲುಗಳು ಅಷ್ಟೇ ಅಲ್ಲದೆ ಮಾಂಸಾಹಾರಿ ಸೇವನೆ ಮಾಡ್ಲಿಕ್ಕೆ ಆರಂಭಿಸಿದ. ಕಾರಣ ಏನ್ರಿ, ತನ್ನ ಒಂದು ಆಹಾರಕ್ಕಾಗಿ ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಆರಂಭಿಸಿದ. ಆ ಸಮಯಕ್ಕೆ ಆತ ಮಾಂಸಾಹಾರಿಯಾಗಿ ಮಾರ್ಪಟ್ಟ. ಈ ಅವಧಿಯ ಮಾನವ ಮರವನ್ನು ಬಿಟ್ಟು ಕೆಳಗೆ ಆಶ್ರಯ ಮಾಡಲಿಲ್ಲ, ಆದರೆ ಈ ಅವಧಿಯ ಮಾನವ ಭೂಮಿಯ ಮೇಲೆ ವಾಸಿಸಲಿಕ್ಕೆ ಆರಂಭಿಸಿದ.
ಹೀಗೆ ಈ ಭೂಮಿ ಮೇಲೆ ವಾಸಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ಈ ಅವಧಿಯ ಮಾನವ ಗುಹೆಗಳನ್ನು ಆಶ್ರಯಿಸಿದ. ಇವನನ್ನ ಏನಂತ ಕರೀತಾರೋ ರೀ, ಫಸ್ಟ್ ಕೇವ್ ಡ್ವೆಲ್ಲರ್ ಅಂತ ಕರೀತು. ಗುಹೆಗಳನ್ನ ಆಶ್ರಯಿಸಿದ ಮೊದಲ ಪ್ರಜಾತಿ ಯಾವುದೇ ಹೋಮೋ ನಿಯಾಂಡರ್ತನ್ಸಿಸ್. ಈ ಅವಧಿಯ ಮಾನವ ಗುಹೆಗಳಲ್ಲಿ ವಾಸಿಸಲಿಕ್ಕೆ ಆರಂಭಿಸಿದ, ಜೊತೆಗೆ ಮಾಂಸಾಹಾರ ಸೇವನೆ ಮಾಡ್ಲಿಕ್ಕೆ ಆರಂಭಿಸಿದ. ಬದಲಾವಣೆ ಕಂಡು ಬರ್ತೋ ಇಲ್ಲೋ ನಮಗ? ಈ ಅವಧಿಯಲ್ಲಿ ಏನೂ ಇರಲಿಲ್ಲ ಈ ಪ್ರಕ್ರಿಯೆಗಳು. ಯಾವಾಗ ಮನುಷ್ಯನ ವಿಕಾಸದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ, ಉದಾಹರಣೆಗೆ ಅವನ ಮೆದುಳಿನ ಗಾತ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಂಡು ಬಂತೋ ಆ ಸಮಯಕ್ಕೆ ಮನುಷ್ಯ ಒಂದೊಂದೇ ವಿಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದೇ ಹೊಸತನ್ನ ಕಳೆದುಕೊಂಡ. ಮರವನ್ನು ಆಶ್ರಯ ಮಾಡ್ತಿದ್ದ, ಮರವನ್ನು ಬಿಟ್ಟು ಭೂಮಿಗೆ ಬಂದಂತ ಸಂದರ್ಭದಲ್ಲಿ ಗುಹೆಗಳಲ್ಲಿ ವಾಸ ಮಾಡಿದ. ಕೇವಲ ಈ ಅವಧಿಯ ಮಾನವ ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಮಾತ್ರ ಕಂಡುಕೊಂಡ. ಇದಕ್ಕಿಂತಲೂ ಮುಂದುವರೆದಂತೆ ಮತ್ತೆ ಮನುಷ್ಯನ ವಿಕಸನದಲ್ಲಿ ಒಂದು ಬೆಳವಣಿಗೆ ಕಂಡು ಬಂದಾಗ ಈ ಅವಧಿಯ ಮಾನವನನ್ನ ಈ ಅವಧಿಗೆ ಹೋಲಿಕೆ ಮಾಡಿಕೊಂಡಾಗ ಈ ಹೋಮಿನಿಡ್ ಮಾನವನ ಬದಲಾಗಿ ಈ ಹೋಮಿನಿನೇ ಅಂತಕ್ಕಂಥ ಒಂದು ಪ್ರಜಾತಿನ ತೆಗೆದುಕೊಂಡಾಗ ಇಲ್ಲಿ ಕಂಡು ಬರ್ತಕ್ಕಂಥ ಮಾನವನನ್ನ ಅರ್ಕಾಯಿಕ್ ಮಾನವ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಅರ್ಕಾಯಿಕ್ ಮಾನವ ಅಂತ ಕರಿತು, ಅರ್ಕಾಯಿಕ್ ಮ್ಯಾನ್ ಅಂತ ಕರಿತು. ಈ ಅವಧಿಯ ಮಾನವನ ಹೋಮೋ ನಿಯಾಂಡರ್ತನ್ಸಿಸ್ ಅಂತ ಕರೆದು. ಕಾರಣ ಹೇಳ್ರಿ, ಗುಹೆಗಳನ್ನ ಆಶ್ರಯ ಮಾಡ್ತಕ್ಕಂಥ ಒಂದು ಪ್ರಜಾತಿ ಕಂಡು ಬರ್ತದೆ. ಇನ್ನು ಈ ಅವಧಿಯ ಮಾನವ ಬಂದಾಗ ಆ ಹೋಮಿನಿನ್ ಅಂತಕ್ಕಂಥ ಒಂದು ಕುಟುಂಬ ವಂಶವೃಕ್ಷದಲ್ಲಿ ಕಂಡು ಬರ್ತಕ್ಕಂಥ ಅರ್ಕಾಯಿಕ್ ಪ್ರಜಾತಿಯನ್ನು ತೆಗೆದುಕೊಂಡಾಗ ಈ ಅರ್ಕಾಯಿಕ್ ಪ್ರಜಾತಿಯ ಮಾನವನಲ್ಲಿ ಮತ್ತೆ ಹಲವಾರು ಬದಲಾವಣೆಗಳು ಕಂಡು ಬಂದಿದ್ದು. ಯಾಕೆ ಕಂಡು ಬಂದಿದ್ದಪ್ಪ ಅಂದ್ರ ಈ ಅವಧಿಯ ಹೊತ್ತಿಗಿನ ಮಾನವನ ಒಂದು ಮೆದುಳಿನ ಗಾತ್ರದಲ್ಲಿ ಸಂಪೂರ್ಣ ಬದಲಾವಣೆ ಕಂಡು ಬಂದಿತ್ತು. ಕಾರಣ ಏನಪ್ಪಾ ಅಂದ್ರ ಮರವನ್ನು ಬಿಟ್ಟು ಭೂಮಿಗೆ ಬಂದಿರತಕ್ಕಂಥ ಮನುಷ್ಯ ದಿನದಿಂದ ದಿನಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲಿಕ್ಕೆ ಆರಂಭಿಸಿದ. ಆ ಸಂದರ್ಭದಲ್ಲಿ 4 ಕಾಲುಗಳನ್ನು ಉಪಯೋಗಿಸಿ ನಡೀತಕ್ಕಂಥ ಮನುಷ್ಯ ದಿನದಿಂದ ದಿನಕ್ಕೆ ಅಪ್ರೈಸ್ಟ್ ಪಾಶ್ಚರ್ ಅಂತ ಕರಿತೀವಿ ನಾವು, ನೇರ ಅಂಗವಿನ್ಯಾಸ ಹೊಂದಲಿಕ್ಕೆ ಆರಂಭಿಸಿದ. ನೇರ ಅಂಗವಿನ್ಯಾಸ ಹೊಂದಿ ಆರಂಭಿಸಿದ ಸಂದರ್ಭದಲ್ಲಿ 4 ಕಾಲುಗಳ ಬದಲಾಗಿ 2 ಕಾಲುಗಳಿಂದ ನಡಲಿಕ್ಕೆ ಆರಂಭಿಸಿದ. 2 ಕಾಲುಗಳು ನಡಲಿಕ್ಕೆ ಆರಂಭಿಸಿದ ಸಂದರ್ಭದಲ್ಲಿ ಏನು ಉಂಟಾಯ್ತ್ರಿ? ದ್ವಿಪಾದ ಚಲನೆ ಉಂಟಾಯ್ತು. ಹೀಗೆ ದ್ವಿಪಾದ ಚಲನೆ ಉಂಟಾದಂಥ ಸಂದರ್ಭದಲ್ಲಿ ಮುಂದುವರೆದಂತೆ ಅವನಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಳವಣಿಗೆ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ದಿನದಿಂದ ದಿನಕ್ಕೆ ಒಂದೊಂದೇ ಸುಧಾರಣೆಯನ್ನು ಕಂಡುಕೊಳ್ಳಲಿಕ್ಕೆ ಆರಂಭಿಸಿದ. 2 ಕಾಲುಗಳನ್ನು ಯಾವಾಗ ಉಪಯೋಗಿಸಿ ನಡಲಿಕ್ಕೆ ಆರಂಭಿಸಿದೋ ಉಳಿದಿರ್ತಕ್ಕಂಥ ಈ 2 ಕಾಲುಗಳೇನಾದ್ರಿ ಇವು ಕೈಗಳಾಗಿ ರೂಪುಗೊಂಡು, ಈ ಕೈಗಳಾಗಿ ರೂಪುಗೊಂಡಂತ ಸಂದರ್ಭದಲ್ಲಿ ಮುಷ್ಟಿಯಲ್ಲಿ ಸುಧಾರಣೆಯನ್ನು ಕಂಡುಕೊಂಡ. ಇದರಿಂದ ಹಲವಾರು ಉಪಕರಣಗಳನ್ನ ತಯಾರಿಸಲಿಕ್ಕೆ ಆರಂಭಿಸಿದ. ಹೀಗೆ ಈ ಎಲ್ಲ ಪ್ರಕ್ರಿಯೆಯಲ್ಲಿ ಅದು ಹೇಳ್ರಿ ಈ ಒಂದು ಹೋಮಿನಿಡ್ ಅಂತಕ್ಕಂಥ ಪ್ರಜಾತಿಯ ಅವಧಿಯಲ್ಲಿ ಮುಂದುವರೆದಂತೆ ಹೋಮಿನಿಡ್ ಪ್ರಜಾತಿಯ ಬಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಅರ್ಕಾಯಿಕ್ ಮಾನವ ಮತ್ತಷ್ಟು ಸುಧಾರಣೆಯನ್ನು ಕಂಡುಕೊಂಡಿದ್ದ. ಯಾವ ರೀತಿಪ್ಪ ಅಂದ್ರೆ ಇಂಪ್ರೂವ್ ಹಿಸ್ ವಿಷನ್, ಅವನ ಒಂದು ದೃಷ್ಟಿಯಲ್ಲಿ ಸುಧಾರಣೆಯನ್ನು ಕಂಡುಕೊಂಡಿದ್ದ. ಉತ್ತಮವಾಗಿರ್ತಕ್ಕಂಥ ಕೈಗಳನ್ನ ಹೊಂದಿದ್ದ. ಜೊತೆಗೆ 2 ಕಾಲುಗಳಿಂದ ಸರಾಗವಾಗಿ ನಡೆಯಲಿಕ್ಕೆ ಆರಂಭಿಸಿದ್ದ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಾಗವಾಗಿ ನಡೆದಾಡ್ತಿದ್ದ. ಹೀಗೆ ಇಷ್ಟೆಲ್ಲಾ ಪ್ರಕ್ರಿಯೆ ಕಂಡು ಬಂದಂತ ಸಂದರ್ಭದಲ್ಲಿ ಈ ಅವಧಿಯ ಮಾನವ ಏನ್ ಮಾಡಿದಪ್ಪ ಅಂದ್ರ ಗುಹೆಗಳಲ್ಲೇ ವಾಸ ಮಾಡಲಿಲ್ಲ. ಕಾರಣ ಏನ್ರಿ? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಂತ ಸಂದರ್ಭ ಅಲ್ಲಿಂದ ಮತ್ತೆ ತನ್ನ ಗುಹೆಗೆ ಬರಲಿಲ್ಲ. ತಾನು ಹೋದಂತ ಸ್ಥಳದಲ್ಲಿ ನೆಲೆಸಲಿಕ್ಕೆ ಆರಂಭಿಸಿದ. ಆ ಸಮಯಕ್ಕೆ ಆತ ಏನ್ ಮಾಡಪ್ಪ ಅಂದ್ರ ಓನ್ ಕಾಟೇಜಸ್, ಸ್ವಂತ ಗುಡಿಸಲುಗಳನ್ನು ಕಟ್ಟಿಕೊಂಡ. ಯಾವ ಅವಧಿಯ ಮಾನವ? ಅರ್ಕಾಯಿಕ್ ಜಾತಿಯ ಅವಧಿಯ ಮಾನವ. ಆ ಅವಧಿಯ ಮಾನವ ಏನ್ ಮಾಡಪ್ಪ ಅಂದ್ರೆ ಅಸ್ಥಿ ಪಂಜರಗಳು, ಸ್ಕೆಲ್ಟಲ್ಸ್ ಅಂತ ಕರಿತೀವಲ್ಲ, ಅಸ್ಥಿ ಪಂಜರಗಳಾಗಿರ್ಬೋದು, ಬೋನ್ಸ್ ಎಲುಬುಗಳಾಗಿರ್ಬೋದು, ನಂತರ ವುಡ್ ಕಟ್ಟಿಗೆ ಆಗಿರ್ಬೋದು, ನಂತರ ಗ್ರಾಸ್ ಹುಲ್ಲು ಆಗಿರ್ಬೋದು, ಇವೆಲ್ಲವುಗಳನ್ನ ಬಳಸಿಕೊಂಡು ಏನ್ ಮಾಡಿದ್ರಿ? ಸ್ವಂತ ಗುಡಿಸಲುಗಳನ್ನ ಕಟ್ಟಿಕೊಂಡ. ಯಾವ ಅವಧಿಯ ಮಾನವರಿ? ಅರ್ಕಾಯಿಕ್ ಅಥವಾ ಹೋಮಿನಿನೇ ಪ್ರಜಾತಿಗೆ ಸೇರಿರ್ತಕ್ಕಂಥ ಮಾನವ. ಇಲ್ಲಿ ವಿಕಸನದಲ್ಲಿ ಬದಲಾವಣೆ ಕಂಡು ಬಂತ್ರಿ. ಮರದ ಮೇಲೆ ಮಾತ್ರ ವಾಸ ಮಾಡ್ತಿದ್ದ. ಇವನಿಗೆ ದ್ವಿಪಾದ ಚಲನೆ ಗೊತ್ತಿರಲಿಲ್ಲ, ಉತ್ತಮವಾಗಿರ್ತಕ್ಕಂಥ ಕೈಗಳಿರಲಿಲ್ಲ, ಮಾಂಸಾಹಾರಿ ಸೇವನೆ ಆಗಿರಲಿಲ್ಲ, ಭೂಮಿಯ ಮೇಲೆ ವಾಸ ಮಾಡ್ತಿರಲಿಲ್ಲ. ಕೇವಲ ಮರವನ್ನು ಮಾತ್ರ ಆಶ್ರಯ ಮಾಡಿದ್ದ, ಹಣ್ಣು ಹಂಪಲುಗಳನ್ನ ಮಾತ್ರ ಸೇವಿಸಿದ. ಆದರೆ ದಿನದಿಂದ ದಿನವಣಿಕೆ ಅವನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿಕಸನ ಕಂಡು ಬಂತು. ಆ ಸಮಯಕ್ಕೆ ಮರವನ್ನು ಬಿಟ್ಟು ಭೂಮಿಗೆ ಬಂದಿರತಕ್ಕಂಥ ಮನುಷ್ಯ ಭೂಮಿಯ ಮೇಲೆ ನೆಲೆಸಲಿಕ್ಕೆ ಆರಂಭಿಸಿದ. ಜೊತೆಗೆ ಗುಹೆಗಳನ್ನ ತನ್ನ ಒಂದು ವಾಸಸ್ಥಾನವನ್ನಾಗಿ ಮಾಡಿಕೊಂಡಾಗ, ಜೊತೆಗೆ ಹಣ್ಣು ಹಂಪಲುಗಳ ಜೊತೆಗೆ ಮಾಂಸವನ್ನ ಸೇವನೆ ಮಾಡ್ಲಿಕ್ಕೆ ಆರಂಭಿಸಿದ. ಕಾರಣ ಪ್ರಾಣಿಗಳನ್ನ ಬೇಟೆ ಆಡಲಿಕ್ಕೆ ಆರಂಭಿಸಿದ. ಹೀಗೆ ಕೇವಲ ಗುಹೆಗಳನ್ನ ಆಶ್ರಯಿಸಿರ್ತಕ್ಕಂಥ ಮನುಷ್ಯ ಇಷ್ಟಕ್ಕೆ ನಿಲ್ಲಲ್ಲ, ಮತ್ತೆ ಅವನಲ್ಲಿ ವಿಕಸನ ಕಂಡು ಬಂತು.
ಮತ್ತೆ ಹಲವಾರು ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಹೊಂದಿದ. ಆ ಸಮಯಕ್ಕೆ ಮನುಷ್ಯ ಏನ್ ಮಾಡಿದ ಹೇಳ್ರಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಾಗವಾಗಿ ನಡೀಲಿಕ್ಕೆ ಆರಂಭಿಸಿದ. ಕಾರಣ ಅವನ ದೇಹದಲ್ಲಿ ಬದಲಾವಣೆ ಕಂಡು ಬಂದಿತ್ತು. 4 ಕಾಲುಗಳನ್ನು ಉಪಯೋಗ ನಡೀತಕ್ಕಂಥ ಮನುಷ್ಯ ನೇರ ಅಂಗವಿನ್ಯಾಸ ಹೊಂದಿದ್ದ. ಅಪ್ರಾಯಿಸ್ಟ್ ಪಾಚರ್ ಅಂತ ಕರಿತೀವಲ್ಲ ನಾವು. ನೇರ ಅಂಗವಿನ್ಯಾಸ ಹೊಂದಿದಂತ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ದೇಹದಾಢ್ಯತೆಯನ್ನು ಹೊಂದಿದ್ದ. ಜೊತೆಗೆ ದ್ವಿಪಾದ ಚಲನೆಯನ್ನು ಆರಂಭಿಸಿದ. ಬೆಪಡಾಲಿಸಮ್ ಅಂತ ಕರಿತೀವಿ ನಾವು. 2 ಕಾಲುಗಳಿಂದ ನಡೀಲಿಕ್ಕೆ ಆರಂಭಿಸಿದ. ಹೀಗೆ 2 ಕಾಲುಗಳಿಂದ ನಡೀಲಿಕ್ಕೆ ಆರಂಭಿಸಿರ್ತಕ್ಕಂಥ ಮನುಷ್ಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕ್ರಮಿಸಲಿಕ್ಕೆ ಆರಂಭಿಸಿದ. ಆ ಸಮಯಕ್ಕೆ ಮನುಷ್ಯನಲ್ಲಿ ಮತ್ತೆ ಹಲವಾರು ಬದಲಾವಣೆ ಕಂಡು ಬಂದಿದ್ದು. 2 ಕಾಲುಗಳ ಮಾತ್ರ ಉಪಯೋಗ, ಇನ್ನು ಉಳಿದಿರ್ತಕ್ಕಂಥ 2 ಕಾಲುಗಳೇನಾಗಿದ್ರಿ, ಕೈಗಳಾಗಿ ಪರಿವರ್ತನೆ ಹೊಂದಿದ್ದು. ಈ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಿಪ್, ಮುಷ್ಟಿಯನ್ನು ಕಂಡುಕೊಂಡ. ಇವುಗಳಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಆಯುಧಗಳನ್ನ ತಯಾರಿಸಲಿಕ್ಕೆ ಆರಂಭಿಸಿದ. ಜೊತೆಗೆ ನೇರವಾಗಿ ಅಂಗವಿನ್ಯಾಸಂತ ಮನುಷ್ಯ ದೂರದ ಪ್ರದೇಶಗಳನ್ನ ನೋಡಲಿಕ್ಕೆ ಆರಂಭಿಸಿದ. ಅವನ ದೃಷ್ಟಿಯಲ್ಲಿ ಸುಧಾರಣೆ ಕಂಡು ಬಂತು. ಯಾವ ಅವಧಿಯಲ್ರಿ, ಹೋಮಿನಿಡ್ ಅಂತಕ್ಕಂಥ ಅವಧಿಯಲ್ಲಿ. ಹೀಗೆ ಈ ಪ್ರಕ್ರಿಯೆ ಮುಂದುವರಿದು ಅರ್ಕಾಯಿಕ್ ಅಂತಕ್ಕಂಥ ಪ್ರಜಾತಿಗೆ ಬಂದಾಗ ಆ ಸಮಯಕ್ಕೆ ಮನುಷ್ಯನಲ್ಲಿ ಮತ್ತೆ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆ ಕಂಡು ಬಂದು. ಆ ಸಮಯದ ಮಾನವ ನೇರ ಅಂಗವಿನ್ಯಾಸ, ದ್ವಿಪಾದ ಚಲನೆ, ದೃಷ್ಟಿಯಲ್ಲಿ ಸುಧಾರಣೆ ಅಷ್ಟೇ ಅಲ್ಲದೆ ಟೂಲ್ ಮೇಕಿಂಗ್, ಉಪಕರಣಗಳ ತಯಾರಿಕೆಯನ್ನು ಕಲಿತುಕೊಂಡಿದ್ದ. ಪ್ರಾಣಿಗಳನ್ನ ಬೇಟೆಯಾಡಲಿಕ್ಕೆ ಮತ್ತು ಪ್ರಾಣಿಗಳಿಂದ ತನ್ನನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ವೆಪನ್ಸ್, ಆಯುಧಗಳನ್ನ ತಯಾರಿಸಲಿಕ್ಕೆ ಆರಂಭಿಸಿದ. ಯಾವ ಅವಧಿಯ ಮಾನವ, ಅರ್ಕಾಯಿಕ್ ಪ್ರಜಾತಿಯ ಮಾನವ. ಆ ಸಂದರ್ಭದ ಮನುಷ್ಯ ಒಂದು ಪ್ರದೇಶದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಪುನಃ ತಾನಿರ್ತಕ್ಕಂಥ ಸ್ಥಳಕ್ಕೆ ಬರ್ಲಿಲ್ಲವ. ಏನ್ ಮಾಡಿ ಹೇಳ್ರಿ, ಅಲ್ಲಿಯೇ ನೆಲೆಸಲಿಕ್ಕೆ ಆರಂಭಿಸಿದ. ಆ ಸಂದರ್ಭಕ್ಕೆ ಆತ ತನ್ನ ಒಂದು ವಾಸಸ್ಥಾನಕ್ಕಾಗಿ ಸ್ವಂತ ಗುಡಿಸಲುಗಳನ್ನ ಕಟ್ಟಿಕೊಳ್ಳಲಿಕ್ಕೆ ಆರಂಭಿಸಿದ. ಯಾವುಗಳಿಂದರಿ, ಅಸ್ಥಿ ಪಂಜರಗಳಿಂದಾಗಿರ್ಬೋದು, ಎಲುಬುಗಳಿಂದಾಗಿರ್ಬೋದು, ಕಟ್ಟಿಗೆಗಳಿಂದಾಗಿರ್ಬೋದು, ಹುಲ್ಲು ಆಗಿರ್ಬೋದು, ಇವೆಲ್ಲಗಳನ್ನು ಬಳಸಿಕೊಂಡು ಸ್ವಂತ ಗುಡಿಸಲುಗಳನ್ನ ಕಟ್ಟಿಕೊಂಡ. ಸ್ವಂತ ಗುಡಿಸಲನ್ನು ಕಟ್ಟಿಕೊಳ್ಳೋದು ಅಷ್ಟೇ ಇಲ್ಲದೆ ತನಗೆ ಬೇಕಾಗಿರ್ತಕ್ಕಂಥ ಒಂದು ಆಯುಧಗಳನ್ನ ತಯಾರಿಸಿಕೊಂಡಿದ್ದ. ಹೀಗೆ ಇಷ್ಟೆಲ್ಲ ಪ್ರಕ್ರಿಯೆಯಲ್ಲಿ ಕಂಡು ಬಂದುರಿ ಮಾನವನ ಒಂದು ವಿಕಸನದ ಹಂತದಲ್ಲಿ. ಹೀಗೆ ಈ ಎಲ್ಲ ಒಂದು ಪ್ರಕ್ರಿಯೆಯನ್ನ ಅಧ್ಯಯನ ಮಾಡುವ ಸಲುವಾಗಿ ನಾವೇನ್ ಮಾಡ್ತೀವಿ, ಈ 8 ಪಾಯಿಂಟ್ಸ್ ಅನ್ನ ಅಧ್ಯಯನ ಮಾಡ್ತೀವಿ. ಇದರ ಒಂದು ಸಂಕ್ಷಿಪ್ತ ವಿವರಣೆ. ಮಾನವನ ವಿಕಸನದ ಪ್ರಮುಖ ಅಂಶಗಳಂದಾಗ ಐಡಿಯಾ ಗೊತ್ತಾತ್ರಿ. ಮನುಷ್ಯನ ವಿಕಸನ ಯಾವ ರೀತಿ ಆಯಿತು ಅದನ್ನ ಹಂತ ಹಂತವಾಗಿ ನೋಡ್ತೀವಿ ನಾವು. ಆರಂಭಿಕವಾಗಿ ವಾಯುಗುಣದ ಬದಲಾವಣೆ ಅಥವಾ ಹವಾಮಾನದ ಬದಲಾವಣೆ. 2ನೇದು ಮೆದುಳಿನ ಗಾತ್ರದಲ್ಲಿ ಅಭಿವೃದ್ಧಿ. 3ನೇದು ಫುಡ್ ಅಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ತಾಣ. 4ನೇದು ಬೆಪಡಾಲಿಸಮ್, ದ್ವಿಪಾದ ಚಲನೆ. 5ನೇದು ಟೂಲ್ ಮೇಕಿಂಗ್, ಉಪಕರಣಗಳ ತಯಾರಿಕೆ. 6ನೇದು ಭಾಷೆ. ಇಲ್ಲಿ ಭಾಷೆನಾಗ ಏನ್ರಿ, ಭಾಷೆಯನ್ನು ಕಲಿತುಕೊಂಡ ಆರಂಭಿಕ ಮನುಷ್ಯ ಸಿಗ್ನಲ್ಸ್, ಸೌಂದರ್ಯಗಳ ಮುಖಾಂತರ ಮಾತಾಡಿದ. ಉದಾಹರಣೆ ಡಮ್ ಮ್ಯಾನ್ ಅಂತ ಕರೀತಾರೆ, ಮೂಕ ಮನುಷ್ಯ. ಆ ಸಿಗ್ನಲ್ಗಳ ಮುಖಾಂತರ ಮಾತಾಡಿದ ಮನುಷ್ಯ ಒಂದೊಂದೇ ಪ್ರೊನೌನ್ಸಿಯೇಷನ್, ಉಚ್ಚಾರಣೆಯನ್ನು ಕಂಡುಕೊಂಡ. ಅದು ವಿಕಸನದ ಕೊನೆಯ ಹಂತದಲ್ಲಿ. ಅದನ್ನು ಸಹ ಚರ್ಚೆ ಮಾಡೋಣ. ಕೊನೆಯದಾಗಿ ಜೊತೆಗೆ ಮನುಷ್ಯ ಪಶುಪಾಲನೆ, ಪ್ರಾಣಿಗಳ ಸಾಕಾಣಿಕೆಯನ್ನು ಕಲಿತುಕೊಂಡ. ಜೊತೆಗೆ ಕೃಷಿಯನ್ನ ಆರಂಭಿಸಿದ. ಜೊತೆಗೆ ಕೊನೆಯ ಹಂತದಲ್ಲಿ ಕಲೆ ಅಂದ್ರೆ ಚಿತ್ರಕಲೆಯನ್ನ ಕಂಡುಕೊಂಡ. ಇವೆಲ್ಲವೂ ಏನ್ರಿ ವಿಕಸನದ ಹಂತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆಗಳು, ಪ್ರೊಸೆಸ್ ಅಂತ ಕರಿತೀವಿ. ಇವೆಲ್ಲವೂ ನಾವೇನ್ ಮಾಡೋಣ್ರಿ, ಒಂದೊಂದೇ ಪಾಯಿಂಟ್ಸ್ ಅನ್ನ ವಿವರ ಸಹಿತವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸಿಂಪಲ್ ಒಂದು ಕಾನ್ಸೆಪ್ಟ್ ಕೊಟ್ಟನೆ. ವಿಕಸನ ಅಂದ್ರೆ ಏನಿರಬಹುದು ಗೊತ್ತಾಗೈತ್ರಿ. ಮರದ ಮೇಲೆ ವಾಸ ಮಾಡ್ತಕ್ಕಂಥ ಮನುಷ್ಯ ಭೂಮಿಗೆ ಬಂದ. ಆ ಸಂದರ್ಭಕ್ಕೆ ಗುಹೆಗಳಲ್ಲಿ ವಾಸ ಮಾಡ್ಲಿಕ್ಕೆ ಆರಂಭಿಸಿದ. ಮುಂದುವರೆದಂತೆ ಗುಹೆಗಳ ಬದಲಾಗಿ ಸ್ವಂತ ಗುಡಿಸಲನ್ನು ಕಟ್ಟಿಕೊಂಡ. ಇವೆಲ್ಲ ಹೆಂಗ್ರಿ, ನೇರವಾಗಿ ಆಗಲಿಲ್ಲ. ಒಂದೊಂದೇ ಪ್ರಕ್ರಿಯೆ ಮುಖಾಂತರ. ಯಾವ ರೀತಿ ಪ್ರಕ್ರಿಯೆ ರೀ, ತನ್ನ ಒಂದು ಮೆದುಳಿನ ಗಾತ್ರದಲ್ಲಿ ಕಂಡುಬರ್ತಕ್ಕಂಥ ಒಂದು ಅಭಿವೃದ್ಧಿಯಿಂದಾಗಿ. ಇಲ್ಲಿ ಮೆದುಳಿನ ಗಾತ್ರದ ಅಭಿವೃದ್ಧಿ ಆಗೇಂದ್ರ ಹೇಳ್ತಾನೆ. ಇದರ ಅರ್ಥ ಗೊತ್ತಾಗೈತ್ರಿ. ಮೆದುಳಿನ ಗಾತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ಏನ್ರಿ, ಅವನ ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಹೊಸ ವಿಚಾರಗಳಿಂದ, ಹೊಸ ಒಂದು ಕಲಿಕೆಗಳಿಂದ ಒಂದೊಂದೇ ಪ್ರಕ್ರಿಯೆಯನ್ನು ಕಲಿತುಕೊಂಡ. ಅದು ವಿಕಸನದ ಒಂದು ಹಂತದಲ್ಲಿ. ಇದನ್ನೇ ನಾವೇನ್ ಮಾಡ್ತೀವಿ, ಮುಂದಿನ ಅವಧಿಯಲ್ಲಿ ವಿವರ ಸಹಿತವಾಗಿ ಚರ್ಚೆ ಮಾಡ್ತೀವಿ. ಇನ್ನು ಇದಕ್ಕೆ ಮತ್ತೊಂದು ಸಿಂಪಲ್ ಐಡಿಯಾ ಕೊಡ್ತೇನೆ. ಅದನ್ನ ಸರ್ಕಲ್ ಚೈನ್ ಮುಖಾಂತರ. ಇದೊಂದು ಸರ್ಕಲ್ ಅಂತ ತಿಳ್ಕೊಂಡ್ರಿ. ಆರಂಭಿಕ ಮಾನವ ಇಲ್ಲೇನಾಗಿದ್ರಿ, ಹಂಟರ್ ಅಂದ್ರ ಬೇಟೆಗಾರ. ವಿಕಸನ ಯಾವ ರೀತಿ ಕಂಡು ಬಂದದ್ದು ಹೇಳ್ತಾನು. ಆರಂಭಿಕ ಮನುಷ್ಯ ಇಲ್ಲಿ ಮರದ ಮೇಲೆ ವಾಸ ಮಾಡಿದ್ದ.
ಹಣ್ಣು ಹಂಪಲುಗಳನ್ನ ಮಾತ್ರ ತಿಂದ. ಆದ್ರೆ ಮರದ ಮೇಲೆ ಬಿಟ್ಟು ಏನ್ ಮಾಡ್ಯಾನ್ರಿ, ಭೂಮಿಗೆ ಬಂದ ಸಂದರ್ಭದಲ್ಲಿ ಏನು ಸೇವನೆ ಮಾಡ್ತಾನೆ, ಪ್ರಾಣಿಗಳ ಸೇವನೆ. ಅಂದ್ರೆ ಏನ್ರಲ್ಲಿ ಹಂಟರ್ ಆಗ್ಯಾನ, ಆನಿಮಲ್ ಹಂಟಿಂಗ್ ಮಾಡತಾನ, ಅಂದ್ರೆ ಪ್ರಾಣಿಗಳನ್ನ ಬೇಟೆ ಆಡತಾನ. ಅವನನ್ನ ಹಂಟರ್ ಅಂತ ಕರಿತೀವಿ, ಬೇಟೆಗಾರ. ಹೀಗೆ ಬೇಟೆಗಾರ ಆಗ್ಯಾನ ಮನುಷ್ಯ. ಇಲ್ಲಿ ಬೇಟೆಗಾರನಾಗಿರ್ತಕ್ಕಂಥ ಮನುಷ್ಯ, ಅವನ ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಳವಣಿಗೆ, ಅಂದ್ರೆ ಒಂದೊಂದು ಹೊಸ ಹೊಸ ಆಲೋಚನೆ ವಿಚಾರಗಳಿಂದ ಈ ಹಂಟರ್ ಇರ್ತಕ್ಕಂಥ ಮನುಷ್ಯ ಏನಾಗಿ ಮಾರ್ಪಡ್ತಾನಪ್ಪ ಅಂತಂದ್ರ ಫುಡ್ ಸ್ಟೋರರ್ ಅಥವಾ ಆಹಾರ ಸಂಗ್ರಹಕನಾಗಿ ಮಾರ್ಪಡ್ತಾನ. ಆಹಾರ ಸಂಗ್ರಹಕ ಏನಾಗಿದ್ರಿ, ಬೇಟೆಗಾರನಾಗಿದ್ದ. ಆ ಬೇಟೆಗಾರನ ಒಂದು ಮೆದುಳಿನ ಗಾತ್ರದಲ್ಲಿ ಅವನ ಒಂದು ಹೊಸ ಹೊಸ ಆಲೋಚನೆ ಕಂಡು ಬಂದಾಗ ಬೇಟೆಗಾರನಾಗಿರ್ತಕ್ಕಂಥ ಮನುಷ್ಯ ಆಹಾರ ಸಂಗ್ರಹಕನಾದ. ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥ ಮನುಷ್ಯ ಮುಂದೆ ಬಂದಂತೆ ಬೇಟೆ ಆಡಿದಂಥ ಸಂದರ್ಭದಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ಮಾಂಸವನ್ನ ಸೇವನೆ ಮಾಡಿ ಉಳಿದಿರ್ತಕ್ಕಂಥ ಮಾಂಸವನ್ನ ಕೆಡಿಸಲಿಲ್ಲ. ಆ ಮನುಷ್ಯ ಏನ್ ಮಾಡಿದ್ರಿ, ಆ ಮಾಂಸವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಆರಂಭಿಸ. ಅವನನ್ನ ಫುಡ್ ಸ್ಟೋರರ್ ಅಂತ ಕರಿತು, ಆಹಾರ ಸಂಗ್ರಹಕ ಅಂತ ಕರಿತು. ಇದು ವಿಕಸನದ ಹಂತದಲ್ಲಿ ಕಂಡು ಬರ್ತಕ್ಕಂಥ ಪ್ರಕ್ರಿಯೆ. ಹೀಗೆ ಬೇಟೆಗಾರನಾಗಿರ್ತಕ್ಕಂಥ ಮನುಷ್ಯ ಆಹಾರ ಸಂಗ್ರಹಕನಾಗಿರ್ತಕ್ಕಂಥ ಮನುಷ್ಯ ಆಹಾರ ಉತ್ಪಾದಕ, ಫುಡ್ ಪ್ರೊಡ್ಯೂಸರ್ ಅಂತ ಗೊತ್ತಾಗೈತ್ರಿ. ತನ್ನದೇ ಆಗಿರ್ತಕ್ಕಂಥ ಸ್ವಂತ ಬೆಳೆಗಳನ್ನ ಬೆಳಿಲಿಕ್ಕೆ ಆರಂಭಿಸಿದ ಕಾರಣ ಹೇಳ್ರಿ, ಈ ಅವಧಿಯ ಮನುಷ್ಯ ಒಂದು ಸೆಟಲ್ಡ್ ಲೈಫ್, ಸ್ಥಿರ ಜೀವನವನ್ನು ಕಂಡುಕೊಂಡು ತನ್ನದೇ ಆಗಿರ್ತಕ್ಕಂಥ ಭೂಮಿಯಲ್ಲಿ ವಿಧ ವಿಧವಾದ ಒಂದು ಬೆಳೆಗಳನ್ನ ಬೆಳೆಯಲಿಕ್ಕೆ ಆರಂಭಿಸಿದ. ಇವೆಲ್ಲ ಏನ್ರಿ ನೇರವಾಗಿ ಒಮ್ಮೆಲೆ ಆಗ್ಲಿಲ್ಲ, ಇಲ್ಲಿ ಪ್ರೊಸೆಸ್ ಕಂಡು ಬಂತು, ನಮಗ ಪ್ರಕ್ರಿಯೆ ಕಂಡು ಬಂತು, ಒಂದೊಂದೇ ರೀತಿಯಲ್ಲಿ. ಹೀಗೆ ಎಲ್ಲ ಒಂದು ಪ್ರಕ್ರಿಯೆನ ನಾವೇನ್ ಮಾಡೋಣ್ರಿ, ಈ 8 ಅಂಶಗಳ ಮುಖಾಂತರ ಮುಂದಿನ ತರಗತಿಯಲ್ಲಿ ವಿವರ ಸಹಿತವಾಗಿ ಚರ್ಚೆ ಮಾಡೋಣ.